ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ನಿಮ್ಗೊಂದು ಟ್ರೀ ಬಗ್ಗೆ, ಮರದ ಬಗ್ಗೆ ವಿವರಣೆಯನ್ನು ನೀಡ್ತೀವಿ. ನೋಡಿ, ಇದು ನಮ್ಮ ಗಾರ್ಡನ್ ಇರೋ ಒಂದು ಮರ. ಇದು ಪಾಮ್ ಟ್ರೀ ಅಂತ ನಾವು ಕರಿತೀವಿ. ನೋಡಿ, ಹಾಗೆ ಅಡಿಕೆ ಮರದ ತರ ಕಾಣಿಸುತ್ತೆ ನೋಡಕ್ಕೆ. ಫಲ ಬಿಟ್ಟಿದೆ. ಈ ಫಲನು ಅಡಿಕೆ ಕಾಯಿ ತರನೇ ಕಾಣಿಸ್ತಾ ಇದೆ, ಆದ್ರೆ ಇದು ಅಡಿಕೆ ಕಾಯಿ ಅಲ್ಲ. ಇದನ್ನ ವಿಷ್ಣು ನಾರಿಯಲ್ ಅಥವಾ ಬದ್ರಿ ನಾರಿಯಲ್ ಅಂತ ಕರೀತಾರೆ. ಇದು ಒಂದು ಪೂಜೆಗೆ ಯೂಸ್ ಮಾಡ್ತಾರೆ. ಇದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ. ಮನೇಲಿ ಇದನ್ನ ಪೂಜೆ ಮಾಡಿ ಇದನ್ನ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ, ನಾವು ಅನ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ನಂಬಿಕೆ ಇದೆ. ಇದು ನಿಮಗೆ ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ. ನೀವು ಇದನ್ನ ಬೇಕಾದ್ರೆ ಗ್ರಂಥಿಕೆ ಅಂಗಡಿಯಿಂದ ಪರ್ಚೇಸ್ ಮಾಡ್ಬೋದು. ಆದ್ರೆ ಅಡಿಕೆ ಅಲ್ಲ, ಇದು ಅಡಿಕೆ ಜಾತಿಗೆ ಸೇರಿದ್ದೇ ಒಂದು ಪಾಮ್ ಟ್ರೀ. ಇದನ್ನ ವಿಷ್ಣು ನಾರಿಯಲ್, ಬದ್ರಿ ನಾರಿಯಲ್ ಅಂತ ಕರೀತಾರೆ. ನೋಡಿ ನೋಡಿ ಇದು ಆ ಒಂದು ಕಾಯನ್ನ ನಾವು ತೆಗ್ದಿದೀವಿ ಅದರಿಂದ, ಗಿಡದಿಂದ. ಈ ತರ ಕಾಣಿಸುತ್ತೆ, ಅಡಿಕೆ ತರನೇ ಇದೆ ನೋಡಕ್ಕೆ. ನಾವು ಈ ಸಿಪ್ಪೆ ಎಲ್ಲ ತೆಗೆದ್ರೆ ಈ ತರ ಇದೆ, ತೆಂಗಿನಕಾಯಿ ತರ ಇದೆ ಒಳಗಡೆ. ಸೇಮ್ ತೆಂಗಿನಕಾಯಿ ತರನೇ ಕಾಣಿಸುತ್ತೆ, ಆದ್ರೆ ಇದು ತೆಂಗಿನಕಾಯಿ ಅಲ್ಲ. ಇದು ವಿಷ್ಣು ನಾರಿಯಲ್ ಅಂತಾರೆ, ಬದ್ರಿ ನಾರಿಯಲ್ ಅಂತ ಹೇಳ್ತಾರೆ. ಅಂದ್ರೆ ನಾರಿಯಲ್ ಅಂದ್ರೆ ತೆಂಗಿನಕಾಯಿ, ಚಿಕ್ಕದು ಪುಟಾಣಿ ತೆಂಗಿನಕಾಯಿ.